ನಮಸ್ಕಾರ. ಕುಟುಂಬ ಈ ಒಂದು ಪದ ಕೇಳಿದ ತಕ್ಷಣ ಎಷ್ಟೊಂದು ಭಾವನೆಗಳು ಅಲ್ವಾ? ಆದ್ರೆ ಇದೇ ಕುಟುಂಬವನ್ನ ಕಾನೂನು ಹೇಗೆ ನೋಡುತ್ತೆ? ಬನ್ನಿ, ಇವತ್ತು ನಾವು ಇದೇ ವಿಷಯದ ಬಗ್ಗೆ ಮಾತಾಡೋಣ. ಆಧುನಿಕ ಹಿಂದೂ ಕುಟುಂಬವನ್ನ ರೂಪಿಸಿದ ಕಾನೂನುಗಳನ್ನ ಒಮ್ಮೆ ವಿಶ್ಲೇಷಿಸೋಣ. ಮೊದಲನೇ ಪ್ರಶ್ನೆನೇ ಇದು. ಒಂದು ದೇಶದ ಕಾನೂನಿಗೆ ಕುಟುಂಬ ಅಂದ್ರೇನು? ಅದು ಬರೀ ರಕ್ತ ಸಂಬಂಧವನ್ನಷ್ಟೇ ಗುರುತಿಸುತ್ತಾ, ಅಥವಾ ಅದಕ್ಕೂ ಮೀರಿದ ಭಾವನಾತ್ಮಕ ಬಂಧಗಳಿಗೂ ಸ್ಥಾನ ಇದೆಯಾ? ಈ ಪ್ರಶ್ನೆಯೇ ನಮ್ಮ ಇವತ್ತಿನ ಚರ್ಚೆಯ ಅಡಿಪಾಯ. 1956 ಭಾರತದ ಕಾನೂನು ಇತಿಹಾಸದಲ್ಲಿ ಇದೊಂದು ತುಂಬಾನೇ ಮಹತ್ವದ ವರ್ಷ. ಯಾಕೆ ಗೊತ್ತಾ? ಯಾಕೆಂದ್ರೆ ಇದೇ ವರ್ಷ ಜಾರಿಗೆ ಬಂದ 2 ಕಾಯ್ದೆಗಳು ಹಿಂದೂ ಕುಟುಂಬದ ಕಲ್ಪನೆಯನ್ನೇ ಬದಲಾಯಿಸ್ಬಿಟ್ವು. ಪಾಲಕತ್ವ, ದತ್ತು, ಜೀವನಾಂಶ ಈ ಎಲ್ಲದರ ಬಗ್ಗೆ ಇದ್ದ ಹಳೇ ಸಂಪ್ರದಾಯಗಳನ್ನ ಬದಿಗಿಟ್ಟು ವ್ಯಕ್ತಿಗಳ ಹಕ್ಕು, ಅವರ ಕಲ್ಯಾಣಕ್ಕೆ ಮೊದಲ ಆದ್ಯತೆ ಕೊಟ್ವು. ಇದು ಬರೀ ಕಾನೂನಿನ ಬದಲಾವಣೆ ಆಗಿರಲಿಲ್ಲ, ನಮ್ಮ ಸಮಾಜದ ಯೋಚನಾ ಲೆಹರಿಯಲ್ಲೇ ಆದ ಒಂದು ದೊಡ್ಡ ಬದಲಾವಣೆ. ಸರಿ, ಹಾಗಾದ್ರೆ ನಮ್ಮ ಮೊದಲ ವಿಷಯಕ್ಕೆ ಬರೋಣ. ಅದು ಪಾಲಕತ್ವ. ಅಂದ್ರೆ ಒಬ್ಬ ಮೈನರ್ ಅಥವಾ ಅಪ್ರಾಪ್ತ ವಯಸ್ಕರ ಜವಾಬ್ದಾರಿ ಕಾನೂನಿನ ಪ್ರಕಾರ ಯಾರ್ದು? ಈ ಒಂದು ವಾಕ್ಯವಿದೆಯಲ್ಲ, ಇದು ಇಡೀ ಪಾಲಕತ್ವ ಕಾನೂನಿನ ಆತ್ಮ ಇದ್ಹಾಗೆ. ಅಪ್ರಾಪ್ತ ವಯಸ್ಕರ ಕಲ್ಯಾಣವೇ ಅತ್ಯಂತ ಪ್ರಮುಖ. ಅಂದ್ರೆ ಯಾವುದೇ ನಿರ್ಧಾರ ತಗೊಳ್ಬೇಕಾದ್ರೂ ಅದು ತಂದೆತಾಯ ಇಷ್ಟ ಆಗಿರ್ಲಿ, ಸಮಾಜದ ಕಟ್ಟಳೆಯಾಗಿರ್ಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ನೋಡ್ಬೇಕಾಗಿರೋದು ಮಗುವಿನ ಒಳಿತನ್ನ. ಇದೇ ಈ ಕಾನೂನಿನ ಅಡಿಪಾಯ. ಓಕೆ, ಇಲ್ಲಿ 2 ಪದಗಳ ಅರ್ಥ ಸ್ಪಷ್ಟವಾಗಿ ಗೊತ್ತಿರಬೇಕು. ಮೊದಲನೆಯದು ಅಪ್ರಾಪ್ತ ವಯಸ್ಕರು. ಸಿಂಪಲ್, 18 ವರ್ಷ ತುಂಬದ ಯಾರೇ ಆದ್ರೂ ಅಪ್ರಾಪ್ತ ವಯಸ್ಕರು. ಇನ್ನು ಪಾಲಕತ್ವ ಅಂದ್ರೆ ಆ ಮಗುವಿನ ಸಂಪೂರ್ಣ ಜವಾಬ್ದಾರಿ, ಅಂದ್ರೆ ಅವರನ್ನ ನೋಡ್ಕೊಳ್ಳೋದು, ಅವರ ಆಸ್ತಿಯನ್ನ ನಿರ್ವಹಿಸೋದು, ಈ ಎಲ್ಲದರ ಕಾನೂನುಬದ್ಧ ಅಧಿಕಾರ. ಹಾಗಾದ್ರೆ ಪಾಲಕರಾಗೋಕೆ ಕಾನೂನಿನಲ್ಲಿ ಎಷ್ಟು ದಾರಿಗಳಿವೆ? ಮುಖ್ಯವಾಗಿ 3. 1. ನೈಸರ್ಗಿಕ ಪಾಲಕರು, ಅಂದ್ರೆ ತಂದೆ ತಾಯಿ, ಅದು ಸಹಜವಾಗಿಯೇ ಬರುತ್ತೆ. 2. ವಿಲ್ ಮೂಲಕ ನೇಮಕಗೊಂಡವರು, ಅಂದ್ರೆ ತಂದೆ ತಾಯಿ ತಮ್ಮ ವಿಲ್ನಲ್ಲಿ ತಮ್ಮ ನಂತರ ಇಂಥವರೇ ಪಾಲಕರು ಅಂತ ಬರೆದಿಡೋದು. ಇನ್ನು 3ನೇದು ಕೋರ್ಟ್ನಿಂದ ನೇಮಕವಾದವರು. ಒಂದು ವೇಳೆ ಬೇರೆ ಯಾರೂ ಇಲ್ಲ ಅಂದಾಗ ಕೋರ್ಟೇ ಮಗುವಿನ ಹಿತ ನೋಡಿ ಒಬ್ಬರನ್ನ ಗಾರ್ಡಿಯನಾಗಿ ನೇಮಿಸುತ್ತೆ. ಈ ನೈಸರ್ಗಿಕ ಪಾಲಕರ ವಿಷಯಕ್ಕೆ ಬಂದ್ರೆ ಕಾನೂನಿನ ಪ್ರಕಾರ ತಂದೆಯೇ ಮೊದಲ ಗಾರ್ಡಿಯನ್, ಅವರ ನಂತರ ತಾಯಿ. ಆದ್ರೆ ಇಲ್ಲೊಂದು ತುಂಬಾನೇ ಸೂಕ್ಷ್ಮವಾದ ಮತ್ತು ಮುಖ್ಯವಾದ ಅಂಶ ಇದೆ. ಮಗು ತುಂಬಾ ಚಿಕ್ಕದಾಗಿದ್ದಾಗ, ಅಂದ್ರೆ 5 ವರ್ಷದ ಒಳಗಿದ್ದಾಗ ಅದರ ಪಾಲನೆ ಸಾಮಾನ್ಯವಾಗಿ ತಾಯಿಯ ಹತ್ರವೇ ಇರುತ್ತೆ. ಯಾಕಂದ್ರೆ ಆ ವಯಸ್ಸಿನಲ್ಲಿ ಮಗುವಿಗೆ ತಾಯಿಯ ಆರೈಕೆ ಹೆಚ್ಚು ಮುಖ್ಯ ಅಂತ ಕಾನೂನು ಪರಿಗಣಿಸುತ್ತೆ. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಪಾಲಕತ್ವ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾದ ಅಧಿಕಾರ ಅಲ್ಲ, ಖಂಡಿತ ಅಲ್ಲ. ಪಾಲಕರು ಮಗುವಿನ ಆಸ್ತಿಯನ್ನ, ಅದರಲ್ಲೂ ಮುಖ್ಯವಾಗಿ ಸ್ಥಿರಾಸ್ತಿಯನ್ನ ಕೋರ್ಟ್ ಅನುಮತಿ ಇಲ್ದೆ ಮಾರೋ ಹಾಗಿಲ್ಲ, ಅಡಮನ ಇಡೋ ಹಾಗಿಲ್ಲ, ಏನೂ ಮಾಡೋ ಹಾಗಿಲ್ಲ. ಯಾಕಂದ್ರೆ ಇದು ಮಗುವಿನ ಭವಿಷ್ಯಕ್ಕೆ ಒಂದು ರೀತಿಯ ಕಾನೂನಿನ ರಕ್ಷಣಾ ಕವಚ. ಸರಿ, ಪಾಲಕತ್ವದ ಬಗ್ಗೆ ನೋಡಿದ್ವಿ. ಈಗ ನಮ್ಮ ಮುಂದಿನ ವಿಷಯ ದತ್ತು ಸ್ವೀಕಾರ. ಇದು ಬರೀ ಒಂದು ಲೀಗಲ್ ಪ್ರೊಸೀಜರ್ ಅಲ್ಲ ಅಲ್ವಾ? ಇದೊಂದು ಹೊಸ ಸಂಬಂಧ, ಒಂದು ಹೊಸ ಕುಟುಂಬವನ್ನೇ ಕಟ್ಟುವ ಪ್ರಕ್ರಿಯೆ. ಹಾಗಾದ್ರೆ ಈ ದತ್ತು ಸ್ವೀಕಾರದ ಕಲ್ಪನೆ ಹಳೇ ಕಾಲದಿಂದ ಇವತ್ತಿನವರೆಗೆ ಹೇಗೆ ಬದಲಾಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಒಂದು ಅದ್ಭುತವಾದ ಬದಲಾವಣೆ ಕಾಣಿಸ್ತೈತೆ. ಹಳೇ ಕಾಲದಲ್ಲಿ ದತ್ತು ಯಾಕೆ ತಗೊಳ್ತಿದ್ರು? ಹೆಚ್ಚಾಗಿ ಧಾರ್ಮಿಕ ಕಾರಣಗಳಿಗೆ, ವಂಶ ಮುಂದುವರಿಯಬೇಕು, ಪಿಂಡ ಪ್ರದಾನ ಮಾಡೋಕೆ ಒಬ್ಬ ಮಗ ಬೇಕು, ಹೀಗೆ. ಆದ್ರೆ 1956ರ ಕಾನೂನು ಇದನ್ನೆಲ್ಲ ಪಕ್ಕಕ್ಕಿಟ್ಟು ಒಂದೇ ಒಂದು ವಿಷಯಕ್ಕೆ ಫೋಕಸ್ ಮಾಡಿತು. ಅದು ಮಗುವಿನ ಕಲ್ಯಾಣ. ದತ್ತು ಸ್ವೀಕಾರದ ಮುಖ್ಯ ಉದ್ದೇಶವೇ ಮಗುವಿನ ಒಳಿತು ಅನ್ನೋದು ಎಷ್ಟು ದೊಡ್ಡ ಬದಲಾವಣೆಯಲ್ವಾ? ಒಂದು ದತ್ತು ಕಾನೂನುಬದ್ಧವಾಗಿ ಸರಿ ಇರಬೇಕು ಅಂದ್ರೆ 4 ಕಂಡೀಷನ್ಗಳು ಪೂರೈಸಲೇಬೇಕು. ಮೊದಲನೇದು, ದತ್ತು ತಗೊಳ್ಳೋರು ಅದಕ್ಕೆ ಅರ್ಹರಾಗಿರ್ಬೇಕು. 2ನೇದು, ದತ್ತು ಕೊಡೋರು ಕೂಡ ಕಾನೂನಿನ ಪ್ರಕಾರ ಅರ್ಹರಾಗಿರ್ಬೇಕು. 3ನೇದು, ದತ್ತು ಹೋಗ್ತಿರೋ ಮಗು ಕೂಡ ದತ್ತಿಗೆ ಅರ್ಹವಾಗಿರ್ಬೇಕು. ಕೊನೆಯದಾಗಿ 4ನೇ ಮತ್ತು ಅತೀ ಮುಖ್ಯವಾದದ್ದು, ಕೊಟ್ಟು ತೆಗೆದುಕೊಳ್ಳುವ ಒಂದು ಸಣ್ಣ ಸಮಾರಂಭ ಆಗ್ಲೇಬೇಕು. ಇದು ದತ್ತು ಪೂರ್ಣವಾಯ್ತು ಅನ್ನೋದರ ಸಂಕೇತ. ಈ 1956ರ ಕಾನೂನಿನಲ್ಲೇ ಒಂದು ಕ್ರಾಂತಿಕಾರಕ ಅಂಶ ಅಂದ್ರೆ ಇದೇ ಮೊದಲ ಬಾರಿಗೆ ಹಿಂದೂ ಮಹಿಳೆಯರಿಗೆ ಅವರು ಮದುವೆಯಾಗಿರ್ಲಿ, ಆಗದೇ ಇರ್ಲಿ, ವಿಧವೆ ಆಗಿರ್ಲಿ, ಯಾರೇ ಆಗಿರ್ಲಿ, ತಮ್ಮ ಸ್ವಂತ ಹಕ್ಕಿನಿಂದ ಒಂದು ಮಗುವನ್ನ ದತ್ತು ತಗೊಳ್ಳೋ ಅಧಿಕಾರ ಸಿಕ್ತು. ಇದು ಲಿಂಗ ಸಮಾನತೆಯ ದಾರಿಯಲ್ಲಿ ಒಂದು ನಿಜವಾಗಿಯೂ ಐತಿಹಾಸಿಕ ಹೆಜ್ಜೆ.
ಇದು ಸ್ವಲ್ಪ ಟೆಕ್ನಿಕಲ್ ಅನ್ಸ್ಬಹುದು, ಆದ್ರೆ ತುಂಬಾನೇ ಇಂಪಾರ್ಟೆಂಟ್. ಹಳೆ ಕಾನೂನಿನಲ್ಲಿ ಡಾಕ್ಟ್ರಿನ್ ಆಫ್ ರಿಲೇಷನ್ ಬ್ಯಾಕ್ ಅಂತ ಒಂದಿತ್ತು. ಅಂದ್ರೆ ಒಂದು ಮಗುವನ್ನ ದತ್ತು ತಗೊಂಡ್ರೆ ಆ ಮಗು ಹುಟ್ಟಿದಾಗಿನ್ಲೇ ಈ ಕುಟುಂಬದ್ದು ಅಂತ ಹಿಂದಕ್ಕೆ ಹೋಗಿ ಪರಿಗಣಿಸಲಾಗ್ತಿತ್ತು. ಇದೊಂದ್ ರೀತಿ ಟೈಮ್ ಟ್ರಾವೆಲ್ ತರ. ಇದರಿಂದ ಆಸ್ತಿ ವಿಷಯದಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಆಗ್ತಿತ್ತು. ಹೊಸ ಕಾನೂನು ಈ ಟೈಮ್ ಟ್ರಾವೆಲ್ ಕಲ್ಪನೆಯನ್ನೇ ತೆಗೆದುಹಾಕಿತು. ಈಗ ತುಂಬಾ ಸಿಂಪಲ್. ಯಾವ ದಿನ ದತ್ತು ಆಗುತ್ತೋ ಅಂದಿನಿಂದ ಮಾತ್ರ ಆ ಮಗು ಹೊಸ ಕುಟುಂಬದ ಭಾಗ. ನೋ ಕನ್ಫ್ಯೂಷನ್. ಸರಿ, ಈಗ ನಮ್ಮ ಕೊನೆಯ ಮತ್ತು ಅಷ್ಟೇ ಮುಖ್ಯವಾದ ವಿಷಯಕ್ಕೆ ಬರೋಣ. ಅದು ಜೀವನಾಂಶ ಅಥವಾ ಮೇಂಟೆನೆನ್ಸ್. ಇದು ಬರೀ ದುಡ್ಡಿನ ವಿಷಯ ಅಷ್ಟೇ ಅಲ್ಲ. ಇದು ಕಷ್ಟದ ಸಮಯದಲ್ಲಿ ಕಾನೂನು ಕೊಡುವ ಒಂದು ಫೈನಾನ್ಷಿಯಲ್ ಸೇಫ್ಟಿ ನೆಟ್. ಜೀವನಾಂಶ ಅಂದ ತಕ್ಷಣ ಬರೀ ಹಣ ಅಂತ ಅನ್ಕೋಬಾರ್ದು. ಕಾನೂನು ಅದಕ್ಕಿಂತ ವಿಶಾಲವಾಗಿ ನೋಡುತ್ತೆ. ಒಬ್ಬ ವ್ಯಕ್ತಿ ಗೌರವದಿಂದ ಬದುಕಲು ಏನು ಬೇಕೋ ಅದೆಲ್ಲವೂ ಜೀವನಾಂಶದ ಭಾಗ. ಅಂದ್ರೆ ಒಳ್ಳೆ ಊಟ, ಬಟ್ಟೆ, ಇರೋಕೊಂದು ಮನೆ, ಮಕ್ಕಳಿಗೆ ಶಿಕ್ಷಣ ಮತ್ತು ಅನಾರೋಗ್ಯ ಆದ್ರೆ ವೈದ್ಯಕೀಯ ಖರ್ಚು, ಇವೆಲ್ಲವೂ ಇದ್ರಲ್ಲಿ ಸೇರುತ್ತೆ. ಈ ಕಾನೂನು ಹೆಂಡತಿಗೆ ಒಂದು ದೊಡ್ಡ ರಕ್ಷಣೆಯನ್ನ ಕೊಡುತ್ತೆ. ಕೆಲವು ಸನ್ನಿವೇಶಗಳಲ್ಲಿ ಗಂಡನಿಂದ ಬೇರೆ ವಾಸಿಸ್ತಿದ್ರೂ ಕೂಡ ಹೆಂಡತಿ ಜೀವನಾಂಶವನ್ನ ಕೇಳಬಹುದು. ಯಾವ್ಯಾವ ಸಂದರ್ಭದಲ್ಲಿ ಅಂದ್ರೆ, ಗಂಡ ಅವಳನ್ನ ಬಿಟ್ಟು ಹೋಗಿದ್ರೆ, ಅಥವಾ ಅವಳಿಗೆ ಹಿಂಸೆ ಕೊಡುತ್ತಿದ್ರೆ, ಅಥವಾ ಈಗಾಗ್ಲೇ ಹೆಂಡತಿ ಇರುವಾಗ ಇನ್ನೊಂದು ಮದುವೆ ಆಗಿದ್ರೆ, ಇಂತಹ ಹಲವು ಕಾರಣಗಳಿದ್ದಾಗ ಅವಳು ತನ್ನ ಹಕ್ಕನ್ನ ಪ್ರತಿಪಾದಿಸಬಹುದು. ಆದ್ರೆ ಈ ಹಕ್ಕಿಗೂ ಕೂಡ ಕೆಲವು ಮಿತಿಗಳಿವೆ. 2 ಸಂದರ್ಭಗಳಲ್ಲಿ ಹೆಂಡತಿ ಜೀವನಾಂಶದ ಹಕ್ಕನ್ನ ಕಳೆದುಕೊಳ್ಳುತ್ತಾಳೆ ಅಂತ ಕಾನೂನು ಸ್ಪಷ್ಟಪಡಿಸಿದೆ. 1, ಅವಳು ಅನ್‌ಚೇಸ್ಟ್ ಅಂದ್ರೆ ವ್ಯಭಿಚಾರದ ಜೀವನ ನಡೆಸ್ತಿದ್ರೆ. 2, ಅವಳು ಹಿಂದೂ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಮತಾಂತರಗೊಂಡರೆ. ಈ 2 ಸಂದರ್ಭಗಳಲ್ಲಿ ಈ ಹಕ್ಕು ಇರೋದಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಈ ಜೀವನಾಂಶದ ಕರ್ತವ್ಯ ಬರೀ ಗಂಡ-ಹೆಂಡತಿಗೆ ಸೀಮಿತವಾಗಿಲ್ಲ. ಇದರ ವ್ಯಾಪ್ತಿ ದೊಡ್ಡದಿದೆ. ಅಪ್ರಾಪ್ತ ವಯಸ್ಸಿನ ಮಕ್ಕಳನ್ನ ನೋಡ್ಕೊಳ್ಳೋದು, ಹಾಗೇನೆ ವಯಸ್ಸಾದ ಮತ್ತು ಅಶಕ್ತರಾದ ತಂದೆತಾಯಿಯನ್ನ ನೋಡ್ಕೊಳ್ಳೋ ಜವಾಬ್ದಾರಿಯೂ ಕೂಡ ಇದೇ ಕಾನೂನಿನ ಅಡಿಯಲ್ಲಿ ಬರುತ್ತೆ. ಇಲ್ಲಿಯವರೆಗೆ ನಾವು ಪಾಲಕತ್ವ, ದತ್ತು, ಜೀವನಾಂಶ ಹೀಗೆ 3 ಮುಖ್ಯ ವಿಷಯಗಳನ್ನ ನೋಡಿದ್ವಿ. ಈ ಎಲ್ಲವನ್ನೂ ಸರಿಯಾದ ದಾರಿಯಲ್ಲಿಡೋ ಶಕ್ತಿ ಯಾವುದು? ಅದುವೇ ನ್ಯಾಯಾಲಯ. ಹಾಗಾದ್ರೆ ಈ ಎಲ್ಲಾ ಕೌಟುಂಬಿಕ ವಿಷಯಗಳಲ್ಲಿ ಕೋರ್ಟ್ನ ಪಾತ್ರ ಎಂಥದ್ದು? ಅದನ್ನ ನಮ್ಮ ಈ ಕೊನೆ ಭಾಗದಲ್ಲಿ ನೋಡೋಣ. ನಾವು ನೋಡಿದ ಹಾಗೆ ಪಾಲಕತ್ವದಲ್ಲಿ ಮಗುವಿನ ಹಿತ, ದತ್ತಕದಲ್ಲಿ ಮಗುವಿನ ಕಲ್ಯಾಣ, ಜೀವನಾಂಶದಲ್ಲಿ ಅವಲಂಬಿತರ ರಕ್ಷಣೆ. ಈ ಪ್ರತಿಯೊಂದು ಹಂತದಲ್ಲೂ 1956ರ ಕಾನೂನುಗಳು ಕೋರ್ಟ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನ ಕೊಟ್ಟಿವೆ. ಎಲ್ಲೇ ಗೊಂದಲ ಬಂದರೂ, ವಿವಾದ ಉಂಟಾದರೂ ವ್ಯಕ್ತಿಗಳ ಒಳಿತನ್ನ ಕಾಪಾಡುವುದೇ ನ್ಯಾಯಾಲಯದ ಮೊದಲ ಮತ್ತು ಕೊನೆಯ ಕೆಲಸ. ಸರಳವಾಗಿ ಹೇಳೋದಾದ್ರೆ, ಈ ಆಧುನಿಕ ಕಾನೂನಿನ ಚೌಕಟ್ಟಿನಲ್ಲಿ ನ್ಯಾಯಾಲಯವೇ ಕುಟುಂಬದ ಕಲ್ಯಾಣದ ಅಂತಿಮ ರಕ್ಷಕ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. 1956ರಲ್ಲಿ ಈ ಕಾನೂನುಗಳು ಬಂದ್ವು. ಅಲ್ಲಿಂದ ಇಲ್ಲಿಯವರೆಗೂ ನಮ್ಮ ಸಮಾಜ, ನಮ್ಮ ಕುಟುಂಬದ ಕಲ್ಪನೆಗಳು ತುಂಬಾನೇ ಬದಲಾಗಿವೆ ಅಲ್ವಾ? ಹಾಗಾದ್ರೆ ಹೀಗೆ ಬದಲಾಗುತ್ತಲೇ ಇರುವ ಇವತ್ತಿನ ಕುಟುಂಬಗಳಿಗೆ ನಮ್ಮ ಕಾನೂನು ಇನ್ನೂ ಯಾವೆಲ್ಲ ಹೊಸ ರಕ್ಷಣೆಗಳನ್ನ ಕೊಡಬೇಕಾಗಬಹುದು? ಯೋಚಿಸ್ಬೇಕಾದ ವಿಷಯ ಅಲ್ವೇ?